ತರ. ಈಗ ನಾವು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಟುಮಾರೋ ನಾಳೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ನಾನು ನಿನ್ನೆ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಒಂದು ವೇಳೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಇದು ಜರ್ನಿ ವೈ ಟುವರ್ಡ್ಸ್ ಆಗಬಹುದು ಅನ್ನೋದಂತ ಒಂದು ಮಾತು ಇದೆ. ನೋಡಿ, ಎಕ್ಸಾಕ್ಟ್ಲಿ ಇವತ್ತು ಒಂದು 80-90 ಪಾಯಿಂಟ್ಸ್ ಗ್ಯಾಪ್ ಇಂದ ಮಾರ್ಕೆಟ್ ಓಪನ್ ಆಯ್ತು. ಓಕೆ, ಸೊ ಈ ಗ್ಯಾಪ್ ಇಂದ ಮಾರ್ಕೆಟ್ ಓಪನ್ ಆಯ್ತು. ಇದು ಇಂಡಿಕೇಶನ್ ಏನ್ ಕೊಡುತ್ತೆ ಅಂತಂದ್ರೆ, ಇದು ನಿಮಗೆ ನಾಳೆಗೆ 5 ಮೂವ್ಸ್ ಆಲ್ರೆಡಿ 5 ಮೂವ್ಸ್ ಆಯ್ತು ಈಗ. ಬಟ್ ಇನ್ನು ಸ್ವಲ್ಪ ಈ ಡಬ್ಲ್ಯೂ ಅಂತ ನಾವು ಏನ್ ಮೆನ್ಷನ್ ಮಾಡಿದೀವಲ್ವಾ, ಇದ್ರ ಕೆಳಗಡೆ ಹೋಗೋ ಏನು ದಾರಿ ಇದೆಯಲ್ವಾ, ಅದು ಈಗ ಓಪನ್ ಆಗಿತ್ತು. ಓಕೆ, ಸೊ ಬಟ್ ಆದ್ರೂ ಸಹ ಕೇರ್ಫುಲ್ ಆಗಿ ನಾವು ಅನಲೈಸ್ ಮಾಡೋಣ ಈಗ. ಓಕೆ, ಸೊ ಈಗ ನಾವು ಮಾರ್ಕೆಟ್ 50%. ಓಕೆ, ಸೊ ಇಲ್ಲಿವರೆಗೂ ಅಂತೂ ಡೌನ್ ಸೈಡ್ ಕನ್ಸಿಡರ್ ಮಾಡ್ಕೊಂಡು ಹೋಗುವ. ನಮ್ಮ ಹತ್ರ ಇನ್ನು 16th ಫೆಬ್ರವರಿವರೆಗೂ ಟೈಮ್ ಇದೆ. ಆಮೇಲೆ ಇದು ಅಲ್ಲಿವರೆಗೂ 3ನೇ ಇರಲಿ, ಆಮೇಲೆ ಎಕ್ಸ್ ಅಂತಾನೂ ಇರಲಿ, ಎರಡೂ ಇರಲಿ. ಓಕೆ, ಸೊ ಯಾವಾಗ 50% ಕೆಳಗಡೆ ಟ್ರೇಡ್ ಮಾಡುತ್ತೋ ಅವಾಗೆ ನಾವು ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಇದು 3ನ ಡಿಲೀಟ್ ಮಾಡ್ಬಿಡುವ. ಅವಾಗ ಏನಾಗುತ್ತೆ, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ಮತ್ತೆ ವೈ ಕೆಳಗಡೆ ಬರುತ್ತೆ, ಮತ್ತೆ ಎಕ್ಸ್ ಮೇಲ್ಗಡೆ ಹೋಗುತ್ತೆ, ಆಮೇಲೆ ಮತ್ತೆ ಜಡ್ ನಿಮಗೆ ಸಮವೇರ್ ಇಲ್ಲಿ ಇದ್ರ ಕೆಳಗಡೆ ಕ್ಲೋಸ್ ಆಗಿ ನಮ್ದು ಸಿ ಮುಗಿಯುತ್ತೆ. ಅಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸಲ್ ತಗೋ ಚಾನ್ಸಸ್ ಇದೆ. ಓಕೆ, ಸೊ ಓವರ್ ಆಲ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಫ್ಟಿ ನಾನೀಗ ಡೌನ್ ಸೈಡ್ ನೋಡ್ತೇನೆ. ಅದು ನಿನ್ನೆ ನಿಮಗೆ ನಾನು ಟ್ರೆಂಡ್ ಬೇಸ್ ಫಿಬೊನಾಸಿ ಹಾಕಿ ತೋರಿಸಿದ್ದೆ, ಅದೇ ತರ ಮತ್ತೆ ಹಾಕಿ ಈಗ ಅಷ್ಟೇ, ಇಲ್ಲೇನು ಡಿಫರೆನ್ಸ್ ಆಗಲ್ಲ ಈಗ. ಸೊ 23% ಇಂದ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗ್ತಾ ಇದೆ, ಬಟ್ ಇದು ಟೆಂಪ್ರರಿ ಮೂವ್ ಆಗುತ್ತೆ. ಇದನ್ನೇ ನಾನೀಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಯಾವ ತರ ಮೂವ್ ಆಗುತ್ತೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಈಗ. ಓಕೆ, ಸೊ ನಾನೀಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ ಈಗ. ಸೊ ಈಗ ಇದು ಏನಾಗುತ್ತೆ ಅಂತಂದ್ರೆ, ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದು ಮಾಡಿ. ಯಾಕೆಂತಂದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ಸ್ ಯಾವತ್ತು ಫೇಲ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಸೊ ಈಗ ಇದನ್ನ 0, ಇದನ್ನ 1, 2, ಇದು 3, ಇದು 4, ಇದು 5 ಅಂತ ನಾನೀಗ ಮುಗಿಸ್ತೀನಿ. ಅಫ್ಕೋರ್ಸ್ ಇದು WXYZ ಅಂತ ಮಾಡ್ಬೇಕು, ನಿಮ್ಗೆ ನಂಬರ್ ಗೊತ್ತಾಗಲಿ ಅಂತ. ಓಕೆ, ಇದು 0, ಇದು ನಿಮ್ಗೆ ಡಬ್ಲ್ಯೂ ಆಯ್ತು. ಈ ಡಬ್ಲ್ಯೂ ಅಲ್ಲಿ ABC ಇದೆಯಾ, ಇದು ಎಕ್ಸ್ ಆಯ್ತು. ಓಕೆ, ಎಕ್ಸ್ ಕೆಳಗಡೆ ವಾಯು ಆಯ್ತಾ, ವಾಯ್ ಅಂದ್ರೆ ಮತ್ತೆ ಎಕ್ಸ್, ಆಮೇಲೆ ನಿಮಗೆ ಜೆಡ್. ಓಕೆನಾ, ಸೊ ಈ ಮೂವ್ ಮುಗಿದಿದೆ ಅಂತ ನಾನು ಕನ್ಸಿಡರ್ ಮಾಡಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇರೋದು. ಮತ್ತೆ ನಾನೀಗ ಇಲ್ಲಿಂದ ರಿಟ್ರೇಸ್ಮೆಂಟ್ ಹಾಕಿದ್ರೆ ಮಾರ್ಕೆಟ್ ನಿಮಗೆ ನಾಳೆಗೆ ಇದು ಆಗೋ ಚಾನ್ಸಸ್ ಇದೆ. ಇಲ್ಲಿ ವಾಯ್ ಮುಗಿದು ಇಲ್ಲಿ ಎಕ್ಸ್ ಇದು ಇರ್ಬೋದು, ಇದು ಈ ತರ ಇರ್ಬೋದು. ಓಕೆ, ಇದು ಚಾನ್ಸಸ್ ಇದೆ. ಇದು 3 ಮೂವ್, ಇದು 3 ಮೂವ್, ವಾಯ್ನು 3 ಮೂವ್, 1 2 3, ಆಮೇಲೆ ಮತ್ತೆ ಎಕ್ಸ್ 1 2 3. ಓಕೆ, ಸೊ ಇದು ಸಮವೇರ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಎ ಆಗುತ್ತೆ, ಇದು ನಿಮಗೆ ಬಿ, ಇದು ನಿಮ್ಗೆ ಬಿ ಮೂವ್ಮೆಂಟ್ ಮತ್ತೆ ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ. ಈಗ ಬಿ ಮೂವ್ಮೆಂಟ್ ಮೇಲ್ಗಡೆ ಅಂತಂದ್ರೆ ನಿಮಗೆ ಇದು ಬಿ ದೇನೆ ಸಿ ದೇನೆ 0 ಎ, ಇಲ್ಲಿ ನಿಮಗೆ ಬಿ ಇಲ್ಲಿವರೆಗೂ 61% ವರೆಗೂ ಬರ್ಬೋದು, ಆಮೇಲೆ ಮತ್ತೆ ಕೆಳಗಡೆ ಸಿ, ಈ ತರ ನೀವು ಸ್ಟಡಿ ಮಾಡ್ಬೋದು. ಓಕೆ, ಈ ಜಡ್ ನ ನೀವು ಎ ಅಂತ ಕನ್ಸಿಡರ್ ಮಾಡೋದು. ಯಾಕೆಂತಂದ್ರೆ ಎ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜಡ್, ಎ ಯಾವತ್ತು ನಿಮ್ಗೆ 5 ಮೂವ್ಸ್ ಇರತ್ತಾ. ಓಕೆನಾ, ಸೊ ನಾವು ಇಲ್ಲಿ ಎ ಮುಗಿಸ್ಬೋದು, ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಬಹುದು. ಆಮೇಲೆ ಬಿ ನಿಮಗೆ ಇಲ್ಲಿಂದ ಮತ್ತೆ 61% ವರೆಗೂ ಮೂವ್ ಆಗುತ್ತೆ. ಸೊ ಇಲ್ಲಿವರೆಗೂ ಇಲ್ಲ 38% ವರೆಗೂ ಬಿ ಆಗಬಹುದು, ಇಲ್ಲ 61% ಬಿ ಆಗಬಹುದು. ಓಕೆ, ಸೊ ನಾಳೆಗೆ ನಿಮಗೆ ಮಾರ್ಕೆಟ್ ಡೌನ್ ಸೈಡ್ ಬರೋ ಚಾನ್ಸಸ್ ಕಡಿಮೆ. ಒಂದು ಮಾರ್ಕೆಟ್ ರೇಂಜ್ ಬೌಂಡ್ ಇರುತ್ತೆ, ಆರ್ ಅದರ್ವೈಸ್
ಸ್ವಲ್ಪ ಸ್ಲೋಲಿ ಮಾರ್ಕೆಟ್ ಅಪ್ ಸೈಡ್ ಮೂವ್ಮೆಂಟ್ ಇರುತ್ತೆ, ಹೊರತು ಡೌನ್ ಸೈಡ್ ನಾಳೆಗೆ ಚಾನ್ಸಸ್ ತೀರಾ ಕಡಿಮೆ. ಓಕೆ, ಆಮೇಲೆ ನಿಮಗೆ ಮತ್ತೆ ಇಲ್ಲಿಂದ ಸಿ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ಮಾರ್ಕೆಟ್ ಟೈಮ್ ಬಿಂಗ್ ರೇಂಜ್ ಬೌಂಡ್ ಆರ್ ಅಪ್ ಸೈಡ್. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಓವರ್ ಆಲ್ ಏನಿದೆ, ಇದು 2 ಟರ್ಮ್ಸ್ ಈಗ 16 ಆಗಿದೆ ಅಲ್ವಾ, ಇದನ್ನ 30 ಮುಗಿಯುವವರೆಗೂ ಒಂದು ರೇಂಜ್ ಅಲ್ಲೇನೆ ಮೂವ್ ಆಗುತ್ತೆ. ಆಮೇಲೆ ಇಲ್ಲಿ ಸಮಯ ಬಿ ಮುಗಿಸಬಹುದು, ಅಲ್ಲಿವರೆಗೂ ಇದು ಒಂದು ರೇಂಜ್ ಅಲ್ಲಿ ಮೂವ್ಮೆಂಟ್ ಇರುತ್ತೆ. ಈ ರೇಂಜ್ ಬಿಟ್ಟು ಕೆಳಗಡೆ ಬರಲ್ಲ ಈಗಿದು. ಓಕೆ, ಆಮೇಲೆ ಇದು ಬಿ ಆಗುತ್ತೆ, ಆಮೇಲೆ ಮತ್ತೆ ಡೌನ್ ಸೈಡ್ ಸಿಗೆ ಮಾರ್ಕೆಟ್ ಮೂವ್ ಆಗುತ್ತೆ. ಸೊ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ರೇಂಜ್ ಬೌಂಡ್ ಮೂವ್ ಆರ್ ಡೌನ್ ಸೈಡ್. ರೇಂಜ್ ಬೌಂಡ್ ಅಂತ ಡೌನ್ ಸೈಡ್ ಇಲ್ಲ, ರೇಂಜ್ ಬೌಂಡ್ ಇರುತ್ತೆ ಬ್ಯಾಂಕ್ ನಿಫ್ಟಿ ಮಾತ್ರ. ಓಕೆ ಆಯ್ತಾ. ಸೊ ಇದು ಅದೇ ತರ ನಿಮ್ಗೆ ಡಬ್ಲ್ಯೂ ಎಕ್ಸ್, ನಾವೀಗ ವಾಯ್ಗೆ ಡೌನ್ ಸೈಡ್, ವಾಯ್ಗೆ ಡೌನ್ ನೋಡ್ತಾ ಇದೀವಿ, ಬಟ್ ಇಮ್ಮಿಡಿಯೇಟ್ ಆಗಿಲ್ಲ. ಇನ್ನು ಒಂದು ಎಷ್ಟೆಲ್ಲಿವರೆಗೂ ಅಂತಂದ್ರೆ, ಸೊ 16 ಫೆಬ್ರವರಿ ಆನ್ವರ್ಡ್ಸ್ ಡೌನ್ ಸೈಡ್ ಬರ್ಬೋದು ಅಂತ ನಂದು ಒಂದು ವ್ಯೂ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರಿಟಿ ಇಲ್ಲ, ಇದು ಮಧ್ಯದಲ್ಲಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಇದು ಯಾವ ಸೈಡ್ ಮೂವ್ ಆಗುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಇರೋದು. ಓಕೆ, ಬಟ್ ವೇವ್ ಅನಾಲಿಸಿಸ್ ಪ್ರಕಾರ ಹೋದ್ರೆ ಬ್ಯಾಂಕ್ ನಿಫ್ಟಿ ರೇಂಜ್ ಬೌಂಡ್ ಇಲ್ಲ ಡೌನ್ ಸೈಡ್. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಚ್ ಡಿಫರೆನ್ಸ್ ಅಂದ್ರೆ ಅನಲೈಸ್ ಮಾಡೋ ಹಾಗೆ ಏನು ಇಲ್ಲ. ಓಕೆ, ಸೊ ನಾವೀಗ ಗೋಲ್ಡ್ಗೆ ಥಿಂಕ್ ಮಾಡುವ. ಓಕೆ, ಗೋಲ್ಡ್ಗೂ ಸಹ ನಾವು ಪ್ರೀವಿಯಸ್ 2 ಡೇಸ್ ಇಂದ ಏನ್ ಅನಾಲಿಸಿಸ್ ಮಾಡ್ತಾ ಇದೀವಿ ಅದೇ ಆಂಗಲ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸ್ಲೋಲಿ ಇದು ನಿಮಗೆ 127 ಟಚ್ ಮಾಡಬಹುದು. ನನಗೆ ಸಮ್ವೇರ್ ಇದು ಎಂಡಿಂಗ್ ಡೈಗ್ನಲ್ ತರ ಕಾಣಿಸ್ತಾ ಇದೆ. ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಓಕೆ, 1 2 ನೋಡಿ, ಇದು 1 2 3 ಮತ್ತೆ 1 2 3 1 2 3 1 2 3 ಹಿಂಗಾಗಿ ಇಲ್ಲಿ ಟಚ್ ಆಗಿ ಇಲ್ಲಿಂದ ಫಾಸ್ಟ್ ಆಗಿ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, 3 ಮೂವ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ, ಬಟ್ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಓಕೆ, ಈಗ ನಾವು ನಿಫ್ಟಿ ಬಿಟ್ಕಾಯಿನ್ ಬಗ್ಗೆ ಐತಿ. ಬಿಟ್ಕಾಯಿನ್ ಸಹ ಕರೆಕ್ಟಿವ್ ರೈಸ್ ಅಲ್ಲಿ ಅಪ್ಸೈಡ್ ತೋರಿಸ್ತಾ ಇದೆ, ಬಟ್ ಇದು ಸಹ ತುಂಬಾ ದಿನ ಅಪ್ಸೈಡ್ ಇರಲ್ಲ, ಮತ್ತೆ ಡೌನ್ ಸೈಡ್ ಬಂದೇ ಬರುತ್ತೆ. ಓಕೆ, ಸೊ ನನ್ನ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ನಮ್ದೀಗ. ಏನ್ ಇದ್ರಲ್ಲೂ ಸಹ ನಾವು ಲಾಸ್ಟ್ 2 ಡೇಸ್ ಅಲ್ಲಿ ಏನ್ ಡಿಫ್ರೆಂಟ್ ಡಿಸ್ಕಷನ್ ಮಾಡಿದೀವಿ ಅದ್ರ ಹೊರತಾಗಿ ಏನು ಅನಾಲಿಸಿಸ್ ಇದರಲ್ಲಿ ಇಲ್ಲ ಈಗ. ಓಕೆ, ಸೊ ಎ ಬಿ ಸಿ ನಾವು ಇದನ್ನ 2 ಅಂತ ಕನ್ಸಿಡರ್ ಮಾಡಕ್ ಆಗೋದಿಲ್ಲ, ಈ ಅನಾಲಿಸಿಸ್ ಮಾಡೋದು ತಪ್ಪೇ ಆಗುತ್ತೆ. 1 2 3 ಸೊ ಎ ಬಿ ಸಿ ನೇ ಮಾಡುವ. ಸ್ವಲ್ಪ ಬೇರೆ ಹೋದ್ರೆ ಎಕ್ಸ್ ಆಗುತ್ತೆ. ಓಕೆ, ಸೊ ಓವರ್ ಆಲ್ ನೀವು ಇಲ್ಲಿದ್ದು ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ. ಹಿಂಗೆ ಈ ಟ್ರೆಂಡ್ ಲೈನ್ ದಾಟಿ ಮಾರ್ಕೆಟ್ ಹೋಗೋದಿಲ್ಲ ನೋಡಿ, ಮತ್ತೆ ನಿಮಗೆ ಇಲ್ಲಿ ಕೆಳಗಡೆ ತೋರಿಸ್ತದೆ. ಓಕೆ, ಸೊ ಈ ತರ ಟ್ರೆಂಡ್ ಲೈನ್ ಹಾಕೊಂಡು ನೀವು ಟ್ರೇಡ್ ಮಾಡಿ. ಓಕೆ, ಸೊ ಇದು ನನ್ನ ವ್ಯೂಸ್ ಅಬೌಟ್ ದ ಮಾರ್ಕೆಟ್. ಸೊ ಇನ್ನು ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಆಮೇಲೆ ನಾನು ಆರತ್ತೈ ಚಾನಲ್ ಅಲ್ಲಿ ಇವತ್ತು ತಾಂಡ್ಲಾ ಮತ್ತೆ ಕಲ್ಯಾಣ್ ಜ್ಯುವೆಲರ್ಸ್ ಅನಾಲಿಸಿಸ್ ನ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಅದನ್ನ ಅಲ್ಲಿಂದಾನೇ ನೋಡ್ಕೊಳ್ಳಿ. ಅದು ಇಂಗ್ಲಿಷ್ ಅಂಡ್ ಹಿಂದಿ ವರ್ಷನ್ ಅಲ್ಲಿ ಇದೆ. ಸೊ ಅದನ್ನ ಸ್ವಲ್ಪ ನಿಮಗೆ ಅರ್ಥ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಯಾಕಂದ್ರೆ ಒಂದೊಂದು ನಾನು ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿಡಿಯೋಸ್. ಸೊ ಈ ಸಲ ಅಲ್ಲಿಂದಲೇ ತಾವು ಅದನ್ನ ನೋಡ್ಕೊಂಡ್ಬಿಡಿ. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.